ಟಯರು ಹೋಗ್ಬಿಟ್ರು. ಮೇಸೂರ್ ಅಂತ ಹಾಕಿದ್ದಾರೆ. ಗಾನ್ ಎಲ್ ಮಾರ್ಕಿಂಗ್ ಟೈರ್ಸ್ ಯಾರು ಬಂದಿದ್ದಾರೆ ಅದನ್ನು ನಾನೇನು ಮಾತಾಡಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಬಂದಿದ್ದೀನಿ. ನೋಡಿದೆ ಬಿಲ್ ಎಷ್ಟು ಅಂತ, ಲಿಮಿಟ್ ರೀಚ್ ಆಗಿಬಿಡುತ್ತೆ. ನಮಸ್ಕಾರ, ನಾನು ನಿಮ್ಮ ಓನೇನು ಲಿಕೂಬರ್. ಪ್ರಿಯ ವೀಕ್ಷಕರೇ, ನೀವು ಮಂಗಳೂರು ಪಾರ್ಟ್ 2 ನೋಡಾಯಿತು. ಪಾರ್ಟ್ 2ನಲ್ಲಿ ಏನೇನು ಆಗಿದೆ ಅಂತ ನೀವು ನೋಡಿದ್ದೀರಾ. ಸೊ ಏನಾಯಿತು ಗೊತ್ತಾ, ಅದಾದಮೇಲೆ ಸ್ಮಾಲ್ ವಾಪಸ್ ಮೈಸೂರು ಬರ್ತಾ ಯಾವುದೋ ಹೊಸ ರೋಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಇಟ್ಟೋರೋಗೆ ಸ್ವಲ್ಪ ಹಿಂದೆಗಡೆ ಟೈರ್ಸ್ಗಳು ಅಳ್ಳಾಡ್ಬಿಟ್ಟು ಒಂದು ಟಯರು ಹೋಗ್ಬಿಟ್ರು. ಅದಕ್ಕೋಸ್ಕರ ನಾವು 2 ವಾರ ಗಾಡಿನ ಓಡ್ಸೋಕ್ಕಾಗಲಿಲ್ಲ. ಇಟಲಿಯಿಂದ ಅದಕ್ಕೆ ಟೈರ್ಸ್ ತರಿಸಿ ಇವಾಗ ಇರೋ ಕೆಲಸ ಏನು ಗೊತ್ತಾ, ಪಾಪ ಟೋರೋನ ಓಡಿಸ್ಬೇಕು. ನಾನು 2 ವೀಕ್ಸಿಂದ ಓಡಿಸಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಟೈರ್ಸ್ ತರಿಸಿದ್ದೀನಿ, ಅದನ್ನು ಹಾಕಿಸ್ತೀನಿ. ಇನ್ನು ಏನೇನೋ ತೋರಿಸ್ಬೇಕು, ನಾನು ಹಾಕ್ಬೇಕಾದ್ರೆ ಏನೇನು ಇರುತ್ತೆ ಅಂತ. ಅಲ್ಲಿವರೆಗೂ ಸ್ಟೇಟ್ಯೂನ್. ಇವಾಗ ಮನೆಯಿಂದ ಹೋಗ್ತಾ ಇರೋದು ನಾನು, ಪ್ರಾಬ್ಲಿ ಇನ್ನು ಸ್ವಲ್ಪ ದೂರ ಟೈರ್ ಶಾಪ್ ಇರೋದು. ಅನದರ್ 2 minutes ಡ್ರೈವ್, ಅಲ್ಲಿಗೆ ಸಿಗೋಣ. ಸೊ ಫಾರ್ ನೌ ಬೈ ಬಾಯ್. ಮೈಸೂರು ಅಂತ ಹಾಕಿಲ್ಲ, ಮೇಸೂರ್ ಅಂತ ಹಾಕಿದ್ದಾರೆ. ಹಳದವ್ರಿಗೆ ವಾವ್, 2ಕ್ಕೂ ಹಾಕಿದ್ರು. ಒಬ್ರು ಕೂತ್ಕೋಬೋದು, ಇಬ್ಬರು ಕೂರ್ಬೋದು. ಇಲ್ಲಿ ನೋಡಿ, ಹುಣಸೂರಿಂದ ಆಗಿದೆ ದಿಶು ಒಳಗೆ ಸಾಕಿನ ಪಾವ್ ಎಲ್ಲ ನೋಡಿ. ಫುಲ್ ಕಟ್. ಇದು ಔಟ್ಸೈಡ್, ಇದು ಇನ್ಸೈಡ್. ಇವಾಗ ಇದು ಬೇಡ, ಅಲ್ಲಿ ನೋಡಿ. ಗಾನ್. ಸೊ ಎಸ್, ಇದನ್ನು ನಾವು ಫ್ರಮ್ ಇಟಲಿ ಇಂಪೋರ್ಟ್ ಮಾಡಿಸಿರೋದು. ಪಿರೇಲಿ ಎಲ್ಲ ಅಂದ್ಬಿಟ್ಟು ನೋಡಿ. P0 ಇಟ್ಸ್ 305/30 ಇಲ್ಲಿ ಮಾರ್ಕಿಂಗ್ ಇದೆ. ಇದು ನೋಡಮ್ಮ, ದಿಸ್ ಇಸ್ ಫಾರ್ ದ ಲ್ಯಾಂಬೋರ್ಗಿನಿ. ಎಲ್ ಮಾರ್ಕಿಂಗ್ ಟೈರ್ಸ್ ಫಾರ್ ಲ್ಯಾಂಬೋರ್ಗಿನಿ. ಇದು ಬಿಡಪ್ಪ, ಇದೆಲ್ಲ ಬೇಡ. ಟೈರ್ ಸೈಜ್ ಯು ಕ್ಯಾನ್ ಸಿ 305/30 XL. ಸೊ ಇದು ಅಟ್ಲೀಸ್ಟ್ ದೇ ಸೆಡ್ ದೇ ನೀಡ್ ಟೈರ್ ಚೇಂಜ್ ಮಾಡೋಕೆ 1 hour ಬೇಕಂತೆ. ಆ್ಯಂಡ್ ಫಾರ್ ಅಲೈನ್ಮೆಂಟ್ ಆ್ಯಂಡ್ ಎವ್ರಿಥಿಂಗ್ ಅನದರ್ 2 to 3 hours. ಕೆಳಗಡೆ ಒಂದು ಶೀಲ್ಡ್ ಅದನ್ನು ರಿಮೂವ್ ಮಾಡಿ, ನೆಟ್ಸ್ ಎಲ್ಲ ರಿಮೂವ್ ಮಾಡಿ ಹಾಕೋದಕ್ಕೆ. ಸೊ ಎಸ್ ಗೈಸ್, ವಿಲ್ ಸಿ ಆಫ್ಟರ್ ಸಮ್ ಟೈಮ್ ಗೆಟಿಂಗ್ ನ್ಯೂ ಟೈರ್ಸ್. ಓಲ್ಡ್ ಟೈರ್ಸ್ನ ತೊಗೊಂಡು ಮನೆಗೆ ಇರ್ತೀನಿ. ಈ ಟೈರ್ನ ಯಾರಿಗಾರ ಬೇಕಾದ್ರೆ ಕಮೆಂಟ್ಸಲ್ಲಿ ತಿಳಿಸಿ, ವಿಲ್ ಗಿಫ್ಟ್ ಇಟ್. ಯಾರಿಗಾದ್ರೂ ಇದು ಕಂಪ್ಲೀಟ್ಲಿ ಬ್ಯೂಟಿಫುಲ್ ಟೈರ್ಸ್ ಗಿವ್ ಅವೇ. ವೀಕ್ಷಕರೇ, ನಾನು ಗೌರ್ಮೆಂಟಿಗೆ ಬೈತಾ ಇದ್ದೆ ರೋಡ್ಸ್ ಹಿಂಗೆ ಆಗಿದ್ದಕ್ಕೆ. ಯಾರು ಬಂದಿದ್ದಾರೆ ಅದನ್ನು ನಾನೇನು ಮಾತಾಡಲ್ಲ. ತಪ್ಪನ್ನ ಹೇಳಿದ್ದಕ್ಕೆ ಅವಳೇ ಕಳಿಸ್ಬಿಟ್ಟಿದ್ದಾರೆ. ಇಟ್ಸ್ ಫೈನ್, ಟೋರೋ ಇಸ್ ದೇರ್ ವಿತ್ ಅಸ್. ಹೆಂಗೆ ಅದು ಇದು ಬೇಡ ನಮಗೆ. ಅದು ನೋಡು. ನಮ್ಮದು ಹುರಾಕಾನ್ದು ಪ್ರಾಬ್ಲಮ್ ಏನಂದರೆ, ಪಂಚರ್ ಆದರೆ ಏರ್ ಕಮ್ಮಿ ಆದರೆ ಗೊತ್ತಾಗಲ್ಲ ನನಗೆ, ಅದು ತೋರಿಸಲ್ಲ. ಅದೊಂದು ಮೇನ್ ಇಶ್ಯೂ. ಅದಕ್ಕೆ ಲೈಸ್ ಜೆಂಟಲ್ಮೆನ್, ದಿಸ್ ಇಸ್ ಕೂಪನ್ ಸೆನ್ಚುರಿ ಪ್ರೋ. ಸೊ ಇವರು ನಮಗೆ ಏನೋ ಗಿವಿಂಗ್ ದಿಸ್ just the TPMS. He'll explain more about it. It's much better. So this is called as a tire pressure monitoring system from Timetex. It's called Senseri. So what basically this device does is we install this inside the rim, and in real time it shows you the tire pressure of each wheel. So every time you go for a air check, you can be damn sure that it will be very accurate, because in cars even a single PSI will matter to the performance. So we will be installing this for the rear wheels. They're doing that there right now. Whole video they want watch on that. The balancing all wheels.
ಲಾಸ್ಟ್ ಇಯರ್ ಏಪ್ರಿಲ್ 18th. ಸೊ ಡ್ಯಾಶ್ಬೋರ್ಡ್ ಹಿಂಗೆ ಬರುತ್ತೆ. ಅವರೆಲ್ಲ ಹಾಕಾದ್ಮೇಲೆ ವಿಲ್ ಹ್ಯಾವ್ ದ ಅಕ್ಯುರೇಟ್ ಟೈರ್ ಪ್ರೆಷರ್ ಶೋಯಿಂಗ್. ಬಟ್ ಫೈನಲಿ ಸಮಥಿಂಗ್ ಯೂಸ್ಫುಲ್ ಆಗಿ ಗಾಟ್ ಫಾರ್ ದ ಕಾರ್. ಇನ್ನೆಲ್ಲ ಬರೀ ಹೋಗೋದೇ ಆಯಿತು. ಇದೊಂದೇನು ಆ್ಯಡ್ ಆನ್ ಆಯಿತು. ಥ್ಯಾಂಕ್ ಯು ಅಗೇನ್ ಸೆಂಚುರಿ ಏರ್ ಪ್ರೋ. ಲವ್ ಯು. ನಮಸ್ಕಾರ. ಕುಬೇರವರಿಲ್ಲ, ಇಲ್ಲೇ ಹೊರಗಡೆ ಹೋಗಿದ್ದಾರೆ. ಅವ್ರ ಬದಲು ನಾನು ಇಂಪ್ಯಾಕ್ಟ್ ಪ್ಲೇಯರ್ ಬಂದಿದ್ದೀನಿ. ಈಗ ನೀವು ಟೈರ್ಸ್ ಮುಂಚೆಲ್ಲ ನೋಡಿದ್ರಿ. ಈಗ ಏನಂತಂದರೆ ಬ್ಯಾಕ್ ಟೈರ್, ರೇರ್ ಟೈರನ್ನು ಫಿಕ್ಸ್ ಆಗಿದೆ. ಅದು ಬೋಲ್ಟ್ಸಲ್ಲಿ ಹಾಕಿ ಟೈಟ್ ಮಾಡಬೇಕು. ಇದೇ 1.5 hours ಆಗಿದೆ. ಇನ್ನು ಅಲ್ಲೋಗಿ ಅಲೈನ್ಮೆಂಟ್ ಬೇರೆ ಮಾಡಬೇಕು. ಅದು ಇನ್ನೊಂದು 3 hours. ವಾಹ್, ಬೇರೆ ಕಾರ್ ಆದರೆ ಟಕ 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 ಅಂತ ಹಾಫ್ ಆನ್ ಅವರಲ್ಲಿ ನಾವು ಮುಗ್ದೇ ಹೋಗುತ್ತೆ. ಇದು 4 hours, ಆಲ್ಮೋಸ್ಟ್ 4-5 hours. ಉರಾಕನ್ ಹಾಂ. ಓ, ಇವಾಗ ನೋಡಿ ಮಾಡೆಲ್ ಯಾವುದು ಅಂತ ಕೇಳ್ಕೊಂಡು ಅವರು ಅಲೈನ್ಮೆಂಟ್ ಫಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ಹಂಗಂಗೆ ಕಾರ್ ಬಂತು ಮಾಡಿಬಿಡೋಣ ಅಂತೆಲ್ಲ ಆಗಲ್ಲ. ಸೊ ಇವಾಗ ಎಸ್, ಈ ಟೈರು ಫಿಕ್ಸ್ ಆಗಿದೆ. ಬೋಲ್ಟ್ ಎಲ್ಲ ಟೈಟ್ ಮಾಡಬೇಕು. ಬೋಲ್ಟ್ ಟೈಟ್ ಮಾಡೋದಕ್ಕೇ ಇಲ್ಲ ಅಂದರೂ ಒಂದು ಹಾಫ್ ಆನ್ ಅವರ್ ಬೇಕು. ನಾರ್ಮಲಾಗಿ 5 minutesಲ್ಲೆಲ್ಲ ಬೋಲ್ಟ್ ಟೈಟ್ ಮಾಡೋಕ್ಕಾಗಲ್ಲ. ಸೊ ಫ್ರಂಟ್ ಟೈರ್ ಆಲ್ರೆಡಿ ಆಗಿದೆ, ಅವ್ರು ಹೇಳಿದ್ದಾರೆ. ವೀಕ್ಷಕರೇ, ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಬಂದು ಹೋಗಿರ್ತಾರೆ ಗಾಡಿನ ಏನೋ ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡ್ಸೋಕ್ಕೆ. ನಾನು ಒಂಚೂರು ಏನೋ ಬೇರೆ ಕೆಲಸ ಆಯಿತು, ಹೋಗಿ ವಾಪಸ್ ಬಂದ್ಬಿಡ್ತೀನಿ. ಮೇನ್ ಪ್ಲೇಯರ್ ಏನು ಗೊತ್ತಾ, ಟೈರ್ಸ್ ಹಾಕ್ಸಾಯಿತು, ಎವ್ರಿಥಿಂಗ್ ಈಸ್ ರೆಡಿ. ಬಿಲ್ ಅಂದರು UPI ಕಳಿಸ್ತೀನಿ ಅಂದೆ. ಆಮೇಲೆ ನೋಡಿದೆ ಬಿಲ್ ಎಷ್ಟು ಅಂತ, ಲಿಮಿಟ್ ರೀಚ್ ಆಗಿಬಿಡುತ್ತೆ. ಆಮೇಲೆ ಹೆಂಗೋ ಬಂದು ಅರೇಂಜ್ ಮಾಡ್ಕೊಂಬರ್ಬೇಕು. ಇನ್ನೇನು ಮಾಡಬೇಕು ಕಾರ್ ತೊಗೊಂಡ್ಮೇಲೆ. ಬೆಸ್ಟ್ ಏನು ಗೊತ್ತು, ಇವಾಗ ಪ್ರಾಬ್ಲಮ್ ನಂದು ಕಾರ್ದು ಹೊಸ ಟೈರ್ ಹಾಕ್ಸ್ಬಿಟ್ಟಿದ್ದೀನಿ. 200 kilometer ಟೈರ್ ಸೀಸನಿಂಗ್ ಆಗಬೇಕಂತೆ, ನಿಧಾನ ಕೊಡಿಸ್ಬೇಕಂತೆ. ಇದಕ್ಕೆ ಯಾಕೆ ಈ ಕಾರ್ ತಗೋಬೇಕು? ನಡ್ಕೊಂಡೆ ಓಡೊಂಟೋಯ್ತೀನಿ. ಬಿಡಿ, ಆಯಿತು ಬಿಡಿ, ಬಾಯ್.